ಅಮ್ಮ ರಾಜೇಶ್ವರಿ ಅಮ್ಮ, ಏನು ಅನ್ನಿಸ್ತು ಈಗ? ಮಾತಾಡಿದ್ರು ಮೇಡಮ್ ಮಾತಾಡಿ ಕೇಳಿಸ್ಕೊಂಡ್ರಿ ಅಲ್ವಾ? ಹೌದ್ರಿ, ನಾವು ಸುಳ್ಳ ಕಳಿಸಿದ ನಂಗಾಗಿದ್ರಿ. ನಮ್ಗೆ ಗೊತ್ತಿಲ್ಲ ರೀ ಅಯ್ಯಮ್ಮ ಆ ಥರ ಡ್ಯಾನ್ಸ್ ಮಾಡ್ತಾಳೆ, ಆ ಥರದಳ ನೀವು ಯಾವತ್ತೂ ನೋಡೇ ನಾವು ಇರಲಿಲ್ಲ? ನೋಡಿಲ್ಲ ರೀ, ಏನೂ ಗೊತ್ತಿಲ್ಲ ನಿಮ್ಗೆ? ಏನು ಗೊತ್ತೇ ಇಲ್ಲ ಅದ್ರ ಮ್ಯಾಟ್ರ್. ಆ ಥರ ಗೊತ್ತಿತ್ತು ನಾವು ಯಾಕೆ ಕಳಿಸ್ತಿದ್ವಿ? ಈಗ 10 ವರ್ಷ ಆಯ್ತು ನಾವು ಬೆಂಗಳೂರು ಓಡಾಡಕ್ಕೆ. ನಮ್ಗೆ ಇನ್ನವರೆಗೆ ಅವ್ರ ಮಕ್ಕಳು ಒಬ್ರು ಕೊಡಂತ ಕೇಳಿಲ್ಲ, ನಮ್ಮ ಮಕ್ಕಳು ಯಾರು ಏನು. ಆದ್ರೆ ಆ ಅಮ್ಮ ಹಿಂಗದಾಳ ಅಂಬೋದು ಗೊತ್ತಿಲ್ಲ ನಮಗೆ ಸತ್ಯವಾಗ್ಲು. ಮುದ್ದಪ್ಪಣ್ಣ ಕೇಳಿಸ್ಕೊಂಡ್ರಿ ಮಾತಾಡಿದ್ದು ಮೇಡಮ್? ಅವರೇ ಕಂಪ್ಲೇಂಟ್ ಹಾಕಿದವರು, ನಿಮ್ಮ ಮಗಳಿಗೆ ಕಂಪ್ಲೇಂಟ್ ಹಾಕಿದವ್ರೆ. ಈ ಮೇಡಮ್ ಕಂಪ್ಲೇಂಟ್ ಹಾಕಿದ್ದಕ್ಕೆ ಈಗ ನಿಮ್ಮ ಮಗಳು ಅಲ್ಲಿರೋದು, ಅವ್ರು ಅರೆಸ್ಟ್ ಆಗಿರೋದು. ಈಗ ನೀನು ಒಂದಿನ ಒಂದೆರಡು ಮಾಡಿದಿಲ್ಲ, ಭಿಕ್ಷೆ ಬೇಡಕ್ಕೆ ಸ್ಕೂಲ್ ಓದಿಸ್ತೀನಿ ನಮ್ಮ ಹುಡುಗಿ ಇಂಗ್ಲೀಷು ಎಲ್ಲ ಕಲಿಸ್ತೀನಿ ಅಂಕಲ್ ನಾನು ಅಂತಂದು, ಸರಿ ಅಮ್ಮ ಕರ್ಕೊಂಡು ಹೋಗೋಂತ ನಾವು ಕಳಿಸ್ಕೊಟ್ವಿ. ಹೆಂಗಿರುತ್ತೆ ನಾಯಕರೇ? ಮೇಡಮ್ ಹೇಳ್ತಿರೋದು ಎನ್ಕ್ವೈರಿ. ಈಗ ಅವರು ಮೇಡಮ್ ಹೇಳಿರೋದು 100ಕ್ಕೆ 100 ಹೆಂಗೆ ಸತ್ಯ ಅಂತಂದರೆ, ನಾವು ಯಾಕೆ ನಮ್ಮ ಮಕ್ಕಳನ್ನ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದೀವಿ? ಅವ್ರ ಕಾಲ ಮೇಲೆ ಅವ್ರಿಗೆ ನಿಲ್ಲಕ್ಕೆ ಅವಕಾಶ ಇದೆಯಲ್ಲ ಸರ್. ಸ್ಕೂಲು ಎಲ್ಲ ರೀತಿಯಿಂದ ಗೌರ್ಮೆಂಟ್ ಸೌಲಭ್ಯ ಕೊಟ್ಟಿದೆ, ಹಾಲು ಕೊಡ್ತಿದೆ, ಊಟ ಕೊಡ್ತಿದೆ, ಶೂ ಕೊಡ್ತಿದೆ, ಬುಕ್ಕ ಕೊಡ್ತಿದೆ, ವಸತಿನೆಲ್ಲ ಆರಾಮಾಗಿ ಕೆಲಸ ಮಾಡ್ತಾ ಇದೆ. ನಾವು ಮಕ್ಕಳ ಎಜುಕೇಶನ್ ಮಾಡಬಾರ್ದು ಅಂದರೆ ಯಾರ್ದು ಅಮಾಯಕತ್ವನ ಇನ್ಯಾರೋ ಈ ಥರ ಅಡ್ವಾಂಟೇಜ್ ಮಾಡ್ಕೋತಾರೆ ಅಂತ ಅನ್ಸ್ಬಿಡುತ್ತೆ. ಯಾರ್ದು ಒಂದು ಮಗು ತಂದು ನೀವು ಬೇಳೆ ಬೇಯಿಸ್ಕೊಳಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಇನ್ನೊಂದು ಕುಟುಂಬಕ್ಕೆ ಅನ್ಯಾಯ ಆದ್ರೆ ನಿಮಗೆ ಒಳ್ಳೇದಾಗ್ತದೆ. ಸರ್ ಒಂದು ಕಾಲ್ ತಗೊಂಡ್ಬಿಡ್ತೀನಿ ಸರ್. ಮದ್ದೂರಿಂದ ಕೆಂಪೇಗೌಡರು ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಕೆಂಪೇಗೌಡ್ರೆ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಕೆಂಪೇಗೌಡ್ರೆ. ಸರ್ 2 ಗಂಟೆ ಆಯ್ತು ಸರ್ ನಿಮ್ ಕಾಲ್ ಕನೆಕ್ಟ್ ಮಾಡಕ್ಕೆ ಸರ್, ಕನೆಕ್ಟೇ ಆಗಿಲ್ಲ ಸರ್. ಇವಾಗ ಕನೆಕ್ಟ್ ಆಗಿದೆ. ಇಲ್ಲ ಪರಿಸ್ಥಿತಿ ಆಗಿತ್ತು, ನೀವು ನೋಡ್ತಿದ್ದೀರಲ್ವ ಅವಾಗಿಂದ? ಹೇಗಿತ್ತು? ಯಾರು ಮಾತಾಡಿದ್ರು ಗೊತ್ತಲ್ವಾ? ಸಿಡಬ್ಲ್ಯೂ ಮೇಡಮ್ ಅವ್ರು ಮಾತಾಡ್ತಾ ಇರೋ ಕೇಳ್ತಿದೆ. ಹೌದು ಸರ್, ಏನಿಲ್ಲ, ಈಗ ದತ್ತು ತಗೊಳ್ಳೋದು ಒಳ್ಳೆ ಉದ್ದೇಶ, ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಅದಕ್ಕೆ ಆದಂತ ಕಾನೂನುಗಳಿದೆ, ಅದನ್ನ ಎಲ್ಲರೂ ಫಾಲೋ ಮಾಡ್ಬೇಕು. ಯಾಕೆಂದ್ರೆ ಈಗ ಸುನಿಲ್ ಅಂತವ್ರು ಸಹ ದತ್ತು ತಗೊಂಡು ಮಾಡ್ತಿದಾರೆ. ಎಲ್ರು ಸಹ ಕಾನೂನ ಪಾಲಿಸಲೇಬೇಕು, ಅದೊಂದು ಒಪ್ಕೊಳ್ತೀವಿ. ಆಮೇಲೆ ಈ ಅಮ್ಮ ದತ್ತು ತಗೊಂಡಿದ್ದಾಳಲ್ಲ, ಈ ಅಮ್ಮಂಗೆ ದತ್ತು ತಗೊಂಡಿದೀನಿ ಅಂತ ಈ ಅಮ್ಮ ಹೇಳ್ತಿದ್ದಾರೆ. ಆ ಪಾಪ ತಂದೆ ತಾಯಿ ನಾವು ದತ್ತು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಕರೆಕ್ಟಾ? ಅವ್ರು ದತ್ತು ಕೊಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ, ಇವ್ರು ದತ್ತು ತಗೊಂಡಿದೀನಿ ಅಂತ ಹೇಳ್ಬೇಕಾದ್ರೆ 10 ಲಕ್ಷ ಕೊಡ್ತೀನಿ ಅಂತ ಹೇಗೆ ಹೇಳಿದ್ಲು ಅವ್ರಿಗೆ? ಕರೆಕ್ಟ್ ಅಲ್ವಾ ಸರ್? ಆಮೇಲೆ ಅವ್ರು ದತ್ತು ತಗೊಂಡ್ಮೇಲೆ ಆ ಹುಡುಗಿನ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಖರ್ಚಾಗುತ್ತೆ. ಆಮೇಲೆ ಆ ಹುಡುಗಿನ ಸಾಕೋದಕ್ಕೋಸ್ಕರ ಅವ್ಳ ಭವಿಷ್ಯ ರೂಪಿಸೋದಕ್ಕೋಸ್ಕರ ದುಡ್ಡು ಬೇಕು. ಈ ಅಮ್ಮನ ಹಿನ್ನೆಲೆ ಏನು? ಇವಳು ಏನ್ ಕೆಲಸ ಮಾಡ್ತಾಳೆ? ಫಸ್ಟ್ ಆಫ್ ಆಲ್ ನಂಗೆ ಕೇಳುದು, ಇವತ್ತು ರೈತರುಗಳು ಎಷ್ಟೇ ಕಷ್ಟಪಟ್ರು ಲಕ್ಷ ದುಡಿಯಕೈತಲ್ಲ ಸರ್ ಇವತ್ತು. ಇವರು ಲಕ್ಷ 10 ಲಕ್ಷ ಕೊಡ್ತೀನಿ, ನಾನು ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ, ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಇವ್ರಿಗೆಲ್ಲ? ನಾನ್ ಕೇಳೋದು. ಆಮೇಲೆ ಒಂದು ಮಗುನ ದತ್ತು ತಗೊಂಡ್ಮೇಲೆ ಯಾರ ನಾನು ಅದ್ ಕೊಡ್ಸಿದೀನಿ ಇದ್ ಕೊಡ್ಸಿದೀನಿ ಅಂತ ಏನಾರ ವಿಡಿಯೋ ಮಾಡ್ತಾರ ಸರ್? ಒಂದ್ ಮಗುನ ದತ್ತು ತಗೊಂಡ್ಮೇಲೆ ಅದನ್ನ ಹೇಗ್ ನೋಡ್ಕೋಬೇಕು, ಯಾವ ರೀತಿ ನೋಡ್ಕೋಬೇಕು, ಆ ರೀತಿ ನೋಡ್ಕೋಬೇಕು. 10-15 ವಿಡಿಯೋ ಮಾಡಿದಾರ ಸರ್, 10-15 ವಿಡಿಯೋ ಮಾಡಿದಾರ. ನಂಗೂ ಗೊತ್ತಿಲ್ಲ, ಮೇಡಮ್ ಹೇಳ್ತಿರ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ತೆಗೆದು ನೋಡ್ತಾ ಇದ್ದೆ, ಯಾವ್ದಿದು ಶಾಂಭವಿ ಹೆಸರೇನು ಅಂತ ಚೆಕ್ ಮಾಡ್ತಿದ್ದೆ ನಾನು ಕೂಡ. ದೆನ್ ಐ ಗಾಟ್ ಟು ನೋ. ಓಕೆ, ಹಿಂಗೆ ಸ್ಕ್ರಾಲ್ ಮಾಡಿ ನೋಡಿದೆ ನಾನು ಆಕ್ಚುಲಿ. ಆಮೇಲೆ ಅಲ್ಲಿ ಹೇಳ್ತಾಳೆ, ಹೇಳಿಕೆ ರಕ್ಷಣೆ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ, ಹೇಳಿಕೆ ಕೊಟ್ಟಿದ್ದೀರಲ್ಲ, ಯಾರಿಂದ ರಕ್ಷಣೆ ಮಾಡ್ತಾರೆ ಸರ್? ಅದೇ ದುರಂತ. ಗೀತಾ ಮೇಡಮ್ ಇವ್ರ ಅಪ್ಪ ಅಮ್ಮನ ಏನಾರ ಯಾರು ಕತ್ಕೊಂಡ್ ಹೋಗಿ ಏನಾರ ಇದ್ ಮಾಡ್ತಿದಾರ ರಕ್ಷಣೆ ಮಾಡಕ್ಕೆ? ಅಥವಾ ಅಲ್ಲ, ಇವ್ರ ಜೊತೆ ತೊಂದರೆ ಅನುಭವಿಸ್ತಾ ಇದ್ದಾರಾ, ಇಲ್ಲೇನಾರು ಅಂತ ಕ್ವಶನ್ ಆಗೋಗುತ್ತೆ ಈಗ ಅದು. ಹೌದು, ರಕ್ಷಣೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಹೇಳಿಕೆ ಕೊಡಕ್ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು, ಇವ್ಳಿಗೆ ಹೇಳಿಕೆನ ಕೊಡಕ್ ಬರ್ತಾ ಇಲ್ಲ ಅಂದ್ರೆ ಮಗುನ್ ಭವಿಷ್ಯ ಹೇಗೆ ರೂಪಿಸ್ತಾರೆ ಸರ್ ಇವರು? ಅವಳ ಮನಸ್ಥಿತಿ ಹೇಗಿದೆ, ಅವಳಿಗೆ ಏನ್ ಮಾಡ್ತಾ ಇದೀನಿ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಅವ್ಳು ಹೇಳ್ತಾರೆ 23 ವರ್ಷ ಅನ್ಮ್ಯಾರಿಡ್ ಸರ್, ಅನ್ಮ್ಯಾರಿಡ್. ಏನ್ ಸಾಕ್ತಾರೆ ಸರ್ ಇವರು? ಇಲ್ಲ, ನಂಗೆ ಐಡಿಯಾ ಇಲ್ಲ, ಏಜು ಕೂಡ ಗೊತ್ತಿಲ್ಲ. ನೀವು ಹೇಳ್ತಿರೋದು ಕೇಳಿಸ್ಕೊತಾ ಇದೀನಿ ನಾನೀಗ ಅಷ್ಟೇ ಸರ್. ಆಮೇಲೆ ಒಂದು ಇವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಸರ್, ಯಾರಿದ್ದಾರೆ ಸರ್ ಹಿನ್ನೆಲೆ ಇವರಿಗೆ, ಎಲ್ಲಿಂದ ಆದಾಯ ಬರುತ್ತೆ ಸರ್ ಇವರಿಗೆ? ಇಲ್ಲ, ಅದು ಪೊಲೀಸರು ಮಾಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು. ಅದು ಯಾಕೆ ಸರ್? ಈಗ ಒಂದು ಮಗುನ ದತ್ತು ತಗೊಂಡು ಸಾಕ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಇದೆ. ಇವತ್ತು ನಾವು ರೈತರುಗಳು ಎಷ್ಟೇ ಕಷ್ಟಪಟ್ಟರು ನಾವು ತಿಗಮ್ಯಾಗ ಮಾಡ್ಕೊಂಡು ದುಡಿದ್ರು 1 ಲಕ್ಷ ಮಾಡಕ್ ಆಗ್ತಿಲ್ಲ ಸರ್. ಇವ್ರಿಗೆ ಎಲ್ಲಿ ಕೆಲಸ? ಓನ್ ಬಿಸ್ನೆಸ್ ಇದೆಯಾ ಸರ್ ಇವ್ರದ್ದು? ಯಾವ ಕಂಪ್ನಿ ಇದೆ? ಯಾವ ಕಂಪ್ನಿಲಿ ಕೆಲಸ ಮಾಡ್ತಾರೆ ಇವರು? ಅಷ್ಟು ಲಕ್ಷ ದುಡ್ಡು ಎಲ್ಲಿಂದ ಬರುತ್ತೆ? ಆಮೇಲೆ ಒಂದು ಸರ್, ಇವ್ರ ತಂದೆ ತಾಯಿ ಮಗುನ ದತ್ತು ಕೊಟ್ರಲ್ಲ, ಆ ದತ್ತು ಕೊಡೋದ್ ಮುಂಚೆ ಅವಳ ಹಿನ್ನೆಲೆ ಏನಿತ್ತು? ಥ್ಯಾಂಕ್ ಯು ಸೊ ಮಚ್ ಜಾಯಿನ್ ಆಗಿದ್ದಕ್ಕೆ, ಒಂದಷ್ಟು ನಿಮ್ಮ ವ್ಯೂಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ರಾಯಚೂರಿಂದ ಶಿವು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವು ಸರ್ ನಮಸ್ಕಾರ ರೀ. ಸರ್ ನಮಸ್ತೆ ರೀ. ಮಾತಾಡ್ರಿ ಶಿವ.
ಸರ್ ಇವಾಗ ದತ್ತಕ್ ತಗೊಂಡಿದಾರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರ ಅಲ್ರಿ, ಇದೆಲ್ಲ ಸುಳ್ಳು ಮಾಹಿತಿ ರೀ ಸರ. ಅವರು ಸೋನಗೌಡ ಅವರು ದತ್ತಕ್ ಕೊಡ್ರಿ ನಾನ್ ಸಾಕ್ತೀನಿ ಅಂತ ಹೇಳಿದಲ್ರಿ. ಪಾಪ ಅವ್ರ ತಾಯಿ ಅಮಾಯಕ ರೀ, ಆಕೆ ಏನು ಗೊತ್ತಿಲ್ರಿ, ದತ್ತಕ್ ಅಂದ್ರ ಅಂಬದೇ ಗೊತ್ತಿಲ್ರಿ, ದತ್ತ ಅಂತ ಏನ್ ಅಂಬುದ್ರು ಗೊತ್ತಿಲ್ರಿ. ಸ್ಟುಡಿಯೋ ಆಯ್ತು ಇದಾರ್ರಿ, ಇಲ್ಲೇ ಮಾತಾಡ್ತಿದಾರ ಅವರು. ದತ್ತ ಅಂಬದ್ರ ಗೊತ್ತಿಲ್ರಿ ಅವ್ರಿಗೆ. ಪಾಪ ಅಮಾಯಕರು ದತ್ತ ಅಂಬದ ಗೊತ್ತಿಲ್ರಿ, ಆಗಂತ ದತ್ತಕ್ ತಗೊಂತೀನಿ ಅಂತ ಹೇಳ್ರಿ, ಹಾಗೆ ಕೊಡಲ್ಲ ಅಂತ ಹೇಳ್ರಿ. ಅದಾದ ನಂತರ ಅವ್ರ ಮನೆಗೆ ಹೋಗಿದಾರ್ರಿ, ಅವ್ರ ಊರಿಗೆ ಹೋಗಿದಾರ್ರಿ ಅವ್ರ ತಂದೆ ತಾಯಿ. ಆ ತಾಯಿಗೆ ಅದೇ ಬೇಜಾರಾಗಿರೋದು, ಆ ತಾಯಿಗೆ ಏನು ಗೊತ್ತಿಲ್ಲ. ಬಂದಾರಲ್ರಿ, ಗೊತ್ತಿದ್ದಿಲ್ರಿ. ಇದೆಲ್ಲ ನ್ಯೂಸ್ ಚಾನೆಲ್ ಇವ್ರು ಏನ್ ಅದಾರಲ್ರಿ, ಅವ್ರ ಗೀತಾ ಮೇಡಮ್ ಅವರು ಇಂಥವ್ರೆಲ್ಲಾರು ಸುಳ್ಳು ಸುದ್ದಿ ಹರಿಸಿಬಿಟ್ಟಾರ್ರಿ. ದತ್ತಕ್ ಅಂದಾರ ಕೊಟ್ಟಾರ, ದತ್ತಕ್ ಅಂದಾರ ಕೊಟ್ಟಾರ ಅಂತ ಹೇಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ದತ್ತು ಅಂತ ಏನ್ ಕೊಟ್ಟಿಲ್ಲ. ಬಟ್ ಆಕೆ ಹೇಳಿಕೆಗಳು ಈ ತರದೆಲ್ಲ ಕ್ರಿಯೇಟ್ ಮಾಡಿದೆ. ಮತ್ತೆ ಅವ್ರು ಮಾಡಿದ ತಪ್ಪು ರೀ, ದತ್ತಕ್ ತಗೊಂಡಿದೆ ಅಂತ ಹೇಳಲ್ರಿ. ಇಲ್ಲ ನಾವು ಈ ಪಾಪ ಇವ್ರು ಅಮಾಯಕರಿದ್ದಾರೆ ಸರ ಇಲ್ಲಿ ಕೂತಿರೋ ಸ್ಟುಡಿಯೋದಲ್ಲಿ. ಅದೇ ಅಮಾಯಕರಿ ದತ್ತಕ್ ತಗೊಂತೀನಿ ಅಂತ ಆದ ನಂತರ ತಿರುಗಿ ದತ್ತಕ್ ತಗೊಂಡಿನ ಅಂತಾನು ಹೇಳಿಲ್ರಿ ಆಕಿ. ಇವ್ರನ್ನು ದತ್ತಕ್ ಕೊಟ್ಟಿಲ್ರಿ. ಹಾಗಂತ ಅಮಾಯಕರ ಮೇಲೆ ಈ ತರ ಕಾನೂನು ಆದ್ರ ಇದ್ರ ಇವ್ರ ಮೇಲೆ ಏನಾಗ್ತಿಲ್ರಿ, ಅದು ಬೇರೆ, ಅದು ಅವ್ರ ಮೇಲೆ ಅಷ್ಟೇ. ಯಾಕಾಯ್ತು ಏನು, ಯಾಕೆ ಆಫರ್ ಮಾಡಿದ್ರು ಅಂತ ಅಷ್ಟೇ. ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ. ಚಂದ್ರಶೇಖರ್ ದಂಡಿನ್, ಯಾದಗಿರಿ ಜಿಲ್ಲೆಯ ಉದ್ಯಮಿಯೊಬ್ಬರು ವಿಸ್ತಾರ ನ್ಯೂಸ್ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ದಾರೆ. ಗೊತ್ತಿಲ್ಲ, ಉದ್ಯಮಿ ಚಂದ್ರಶೇಖರ್ ದಂಡಿನ್ ಅವ್ರ ಹೆಸರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನೀವು ಫೋನ್ ಮಾಡಿದ ಉದ್ದೇಶ ಮತ್ತೆ ಏನ್ ಮಾತಾಡ್ಬೇಕು ಅಂತ ಬಯಸ್ತಾರೆ? ಸರ್ ಆ ಬಡವ ಕುಟುಂಬ ಏನಿದೆ ಅಲ್ರಿ, ಅವ್ರ ಅಮಾಯಕರಿದ್ದಾರೆ, ಅವ್ರಿಗೆ ಏನು ಅಷ್ಟು ನಾಲೆಜ್ ಇಲ್ಲ. ಅದಕ್ಕೆ ಆ ಬಡ ಕುಟುಂಬಕ್ಕೆ ನಮ್ ಕೈಲಿಂದ ಏನಾದಷ್ಟು ನಾವು ಸಹಾಯ ಮಾಡ್ತೀವಿ. ನೋಡ್ರಿ, ಯಾರು ಏನು ಅಂತ ಗೊತ್ತಿಲ್ಲ ಮುದ್ದಪ್ಪ ಅವರೇ, ಐಶ್ವರ್ಯ ಅವರೇ, ನೋಡಿ ಆ ಥರದ್ದು ಏನೋ ಇದ್ರೆ ನಾನು ಸಹಾಯ ಮಾಡ್ತೀನಿ. ಅವ್ರಿಗೆ ಏನ್ ಬೇಕು? ನೋಡಿ, ಏನ್ ಸಹಾಯ ಬೇಡ, ನಂಗೆ ಮಕ್ಕಳು ಕೊಟ್ಬಿಡಿ ಸಾಕು ಅಂತ ಬಂದ್ಬಿಟ್ರು ಮೇಡಮ್, ಅಂದ್ರೆ ರಾಜೇಶ್ವರಿ ಅವರು. ಹೌದು ಸರ್, ಅವ್ರಿಗೇನು ಅಮಾಯಕರ ಪಾಪ ಅವರು. ದತ್ತು ಇದು ಎಲ್ಲ ಪ್ರೊಸೀಜರ್ ಅವೆಲ್ಲ ಗೊತ್ತಿಲ್ಲ ಅವರಿಗೆ. ಅಲ್ಲ, ದತ್ತು ಕೊಡೋ ಮನ್ಸೇ ಇಲ್ಲ ಅವ್ರಿಗೆ. ಪ್ರೊಸೀಜರ್ ಬಿಟ್ಬಿಡಿ, ಆಮೇಲೆ ಕೊಡೋ ಮನ್ಸಿದ್ರೆ ಆಮೇಲೆ ಬೇರೆ ಪ್ರಶ್ನೆ ಅವೆಲ್ಲ ಸರ. ಆ ಥರದ್ದೇನು ಇಲ್ಲ. ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಆದ್ರೆ ಆಕೆ ಮಾಡಿರೋ ರೀಲ್ಸ್ ಅದೆಲ್ಲ ಗೀತಾ ಮೇಡಮ್ ಮಾತಾಡಿ ನೀವು ಕೇಳಿಸ್ಕೊಂಡ್ರೆ ಅಲ್ವಾ? ಸೊ ಯಾವ ಹಂತಕ್ಕೆ, ಯಾವ ಪರಿಸ್ಥಿತಿಗೆ ಒಂದು ಮಗುವನ್ನ ಆಲೋಚನೆನ ದೂಡ್ತಾ ಇದ್ದೀರಿ ನೀವು ಅಂತ ಗೀತಾ ಮೇಡಮ್ ಕನ್ಸರ್ನ್ಲಿ ಮಾತಾಡಿದ್ರು ಸರ್. ವೆರಿ ವ್ಯಾಲಿಡ್. ಅಂದ್ರೆ ಒಂದು ಚಿಕ್ಕ ಮಗು ಮೇಲೆ ಯಾರೋ ಮಾಡ್ತಿರೋರು ಹೇಗೆ ಪ್ರಭಾವ ಬೀರ್ತಾರೆ, ಮುಂದಿನ ದಿನದಲ್ಲಿ ಆ ಮಗು ಏನ್ ಆಲೋಚನೆ ಮಾಡುತ್ತೆ, ಯಾವ ದಿಕ್ಕಿನಲ್ಲಿ ವ್ಯವಸ್ಥೆ ಹೋಗ್ತಾ ಇದೆ ಅಂತ ದೊಡ್ಡ ಕನ್ಸರ್ನ್ಲಿ ಮಾತಾಡೋದು ಸರ್. ದೊಡ್ಡವ್ರು ನಾವೆಲ್ಲರೂ ಎಚ್ಚೆತ್ಕೋಬೇಕು ಸರ್, ಮಕ್ಕಳಿರೋರಲ್ಲ ಅಥವಾ ಯಾರೇ ಆದ್ರು. ಹೌದು ಸರ್, ಆ ಮಗು ಏನೋ ಒಳ್ಳೆ ರೀತಿಯಿಂದ ಎಜುಕೇಶನ್ ಮಾಡಿ ಒಳ್ಳೆ ಒಂದು ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಹೋಗೋದಿದೆ ಸರ್. ಚಂದ್ರಶೇಖರ್ ಸರ್, ಸ್ಟುಡಿಯೋದಲ್ಲಿ ಅಮ್ಮ ಹತ್ರು ಅಂತ ಮಗು ಅಳ್ತಾ ಇದೆ ಸರ್. ಅಮ್ಮ ಹತ್ರು ಅಂತ ಮಗು ಅಳ್ತಾ ಇದೆ. 1.5 ವರ್ಷದ ಈ ಪುಟಾಣಿ ಮಗುಗೆ ಅಮ್ಮನ್ ರೀಸನ್ ಗೊತ್ತಿಲ್ಲ, ಆದ್ರೆ ಅಮ್ಮನ್ ಕಣ್ಣಲ್ಲಿ ನೀರ್ ಬಂತು. ಅಮ್ಮನ್ ಕಣ್ಣಲ್ಲಿ ನೀರ್ ಬಂದ್ರೆ ಮಕ್ಕಳು ಸ್ಪಂದಿಸ್ತೀವಿ ನಾವು. ಅಂದ್ರೆ ಅರ್ಥ ದೊಡ್ಡವ್ರನ್ನ, ಅದು ಹೆಣ್ಮಕ್ಳು ಎಷ್ಟು ಫಾಲೋ ಮಾಡ್ತಾರೆ, ಹೇಗೆ ಅನುಸರಿಸ್ತಾರೆ. ಗೀತಾ ಮೇಡಮ್ ಮಾತಾಡ್ಬೇಕಾದ್ರೆ ಮೆನ್ಷನ್ ಮಾಡಿದ್ರು, ಆ ಹುಡುಗಿ ಈ ತರ ಮಾಡ್ತಿರ್ಬೇಕು ಅಂದಾಗ ಜೊತೆಗಿರೋ ಮಗುಗೆ ಏನ್ ಕಲಿಯುತ್ತೆ, ಏನ್ ವ್ಯವಸ್ಥೆ ಹೋಗ್ತಾ ಇದೆ, ಯಾವ್ದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂತ ದೊಡ್ಡ ಕನ್ಸರ್ನ್ ವ್ಯಕ್ತಪಡಿಸಿದ್ರು ಸರ್. ಹೌದೌದು ಸರ್, ಆ ಮಗುಗೆ ಪಾಪ ಏನು ಗೊತ್ತಿಲ್ಲ, ಅದಕ್ಕೂ ಇವ್ರು ಕರೆದರನ ಹೋಗ್ಬಿಟ್ಟಿದ್ ಸರ್ ಅದು. ಸರ್ ನೀವು ಗೊತ್ತಿಲ್ಲ ನಂಗೆ, ನಾನು ನಿಮ್ಮನ್ನು ಐ ನೆವರ್ ಮೆಟ್ ಯು, ನಾನು ನಿಮ್ಮನ್ನು ಭೇಟಿನೇ ಮಾಡಿಲ್ಲ ಲೈಫಲ್ಲಿ. ನೀವು ಫೋನ್ ಮಾಡಿ ಪೇರೆಂಟ್ಸ್ಗೆ ಏನು ಬೇಕು ನಾನು ಮಾಡ್ತೀನಿ, ಒಬ್ಬ ಉದ್ಯಮಿಯಾಗಿ ಒಂದು ದೊಡ್ಡ ಮನಸ್ಸು ಮಾಡಿದ್ರಿ ಸರ್. ಸೋ ಸ್ವೀಟ್ ಆಫ್ ಯು. ಆ ಥರದ್ದು ಏನೇ ಬೇಕಾದರೂ ಕೂಡ ನಿಮ್ಮನ್ನು ಮತ್ತೆ ಸಂಪರ್ಕಿಸುವ ನನ್ನ ಸಹೋದ್ಯೋಗಿಗಳು ನಿಮ್ಮ ನಂಬರ್ನ ತೆಗೆದುಕೊಳ್ತಾರೆ ಸರ್. ವೆರಿ ಕೈಂಡ್ ಆಫ್ ಯು. ನೀವು ನಮಗೆ ಫೋನ್ ಮಾಡಿದ್ದಕ್ಕೆ, ಒಂದು ಭರವಸೆ ತುಂಬಿದ್ದಕ್ಕೆ, ಒಂದು ಶಕ್ತಿ ತುಂಬಿದ್ದಕ್ಕೆ ಮಾನಸಿಕವಾಗಿ ಸರ್, ಅಷ್ಟೇ ನಾನು ಹೇಳಬಲ್ಲೆ ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ದಂಡಿನ್ ಸರ್, ಯಾದಗಿರಿ ಜಿಲ್ಲೆಯಿಂದ ಉದ್ಯಮಿಗಳು ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಆಫ್ಕೋರ್ಸ್ ಲಾಯರ್ ನಮ್ಮ ಜೊತೆ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.